Welcome to Kanakaloka YouTube channel. In the last video, we are discussed the program number 9, that is selection sort. ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಪ್ರೋಗ್ರಾಮ್ ಅಂದರೆ ಪ್ರೋಗ್ರಾಮ್ ನಂಬರ್ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ 10th ಪ್ರೋಗ್ರಾಮು ಯಾವುದು ಅನ್ನೋದನ್ನು ನೋಡೋಣ. 10th ಪ್ರೋಗ್ರಾಮ್ ಏನು ಕೊಟ್ಟಿದ್ದಾರಪ್ಪ ಅಂದರೆ write a Python program using a function to sort the elements of list using the insertion sort method ಅಂತೇಳಿ ಕೊಟ್ಟಿದ್ದಾರೆ. ಈ ಇನ್ಸರ್ಷನ್ ಸಾರ್ಟ್ ಮೆಥಡ್ ಅಂದರೆ ಏನಪ್ಪ ಅಂದರೆ ಇಟ್ ಈಸ್ ಆಲ್ಸೋ ಎ ಸಾರ್ಟಿಂಗ್ ಟೆಕ್ನಿಕ್. ನಾವು ಆವಾಗಲೇ ಹೇಳ್ದಂಗೆ ಸಾರ್ಟಿಂಗ್ ಅನ್ನೋದು ಇಟ್ ಈಸ್ ಆನ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಇನ್ ಎ ಸ್ಪೆಸಿಫಿಕ್ ಆರ್ಡರ್ ಐದರ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಕ್ನಿಕ್ಸ್ ಇದಾವೆ. ಅದರಲ್ಲಿ ನಿಮಗೆ ಕೊಟ್ಟಿರೋದು ಫಸ್ಟು 8ನೇ ಪ್ರೋಗ್ರಾಮು ಬಬಲ್ ಸಾರ್ಟ್ ಕೊಟ್ಟಿದ್ದಾರೆ, 9th ಪ್ರೋಗ್ರಾಮು ಸೆಲೆಕ್ಷನ್ ಸಾರ್ಟ್ ಕೊಟ್ಟಿದ್ದಾರೆ, 10th ಪ್ರೋಗ್ರಾಮು ಇನ್ಸರ್ಷನ್ ಸಾರ್ಟ್ ಅಂತೇಳಿ ಕೊಟ್ಟಾರೆ. ಈ ಇನ್ಸರ್ಷನ್ ಸಾರ್ಟ್ ಅನ್ನೋದೇನಪ್ಪ ಅಂದರೆ ಇಟ್ ವರ್ಕ್ಸ್ ಬೈ ಡಿವೈಡಿಂಗ್ ದ ಇನ್ಪುಟ್ ಇಂಟು ಎ ಸಾರ್ಟೆಡ್ ಅಂಡ್ ಅನ್ಸಾರ್ಟೆಡ್ ರೀಸನ್. ಅಂದರೆ ನಮಗೆ ಇನ್ಸರ್ಷನ್ ಸಾರ್ಟ್ ಏನು ಮಾಡುತ್ತೆ, ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ, ಸಾರ್ಟೆಡ್ ಮತ್ತು ಅನ್ಸಾರ್ಟೆಡ್ ರೀಸನ್ ಅಂತ. ಇಲ್ಲಿ ಹೆಂಗೆ ವರ್ಕ್ ಆಗುತ್ತಂದ್ರೆ ಇಟ್ ಸ್ಟಾರ್ಟ್ ವಿತ್ ದ ಫಸ್ಟ್ ಎಲಿಮೆಂಟ್, ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಎಲಿಮೆಂಟ್ ಇಂದನೇ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಇಟರೇಟ್ ಥ್ರೂ ದ ಲಿಸ್ಟ್ ಅಲ್ಲಿ ಇಟರೇಟ್ ಅಂದ್ರೆ ಇಟರೇಟ್ ಅಂತಂದ್ರೆ ನಮಗೆ ಲಿಸ್ಟ್ ಅಲ್ಲಿ 5 ಎಲಿಮೆಂಟ್ಸ್ ಇದಾವೆ ಅಂತಂದ್ರೆ ಫಸ್ಟ್ ಎಲಿಮೆಂಟ್ ಇಂದ ಅದೇನ್ ಮಾಡುತ್ತೆ ಚೆಕ್ ಮಾಡ್ಕೊಂತ ಹೋಗುತ್ತೆ, ಅಂದ್ರೆ ಕಂಪೇರ್ ಮಾಡ್ಕೊಂತ ಹೋಗುತ್ತೆ. ಕಂಪೇರ್ ಮಾಡಿದಾಗ ಏನಾದ್ರೂ ಫಸ್ಟ್ ಎಲಿಮೆಂಟ್ಗೂ ನೆಕ್ಸ್ಟ್ ಎಲಿಮೆಂಟ್ಗೂ ಅಂದ್ರೆ ನಾವು ಕಂಪೇರ್ ಮಾಡಿರೋ ಎಲಿಮೆಂಟ್ಗೂ ಏನಾದ್ರೂ ಗ್ರೇಟರ್ ಇದ್ರೆ, ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಎಲಿಮೆಂಟ್ 10 ಅಂತ ತಗೊಂಡಿರ್ತೀವಿ, 10, 20, 30 ಅಂದ್ರೆ ಸಾರ್ಟೆಡ್ ಎಲಿಮೆಂಟ್ ತಗೊಂಡಿರ್ತೀವಿ ಅಂತ ಅನ್ಕೊಳ್ತೀವಿ. ಅವಾಗ ಅದನ್ನು ಕಂಪೇರ್ ಮಾಡ್ತೀವಿ. ಕಂಪೇರ್ ಮಾಡಿದಾಗ ಇತ್ತಪ್ಪ ಅಂದರೆ ಫಸ್ಟ್ ಎಲಿಮೆಂಟ್ಗೂ ನೆಕ್ಸ್ಟ್ ಎಲಿಮೆಂಟ್ಗೂ ಏನಾದರೂ ಅಸೆಂಡಿಂಗ್ ಆರ್ಡರ್ ಇದ್ದಿಲ್ಲ ಅಂತಂದರೆ, ಅಂದರೆ ಫಸ್ಟ್ ಎಲಿಮೆಂಟ್ ಸ್ಮಾಲರು ಸೆಕೆಂಡ್ ಎಲಿಮೆಂಟು ಲಾರ್ಜರ್ ಇಲ್ಲ ಅಂದರೆ ಅದನ್ನೇನು ಮಾಡುತ್ತದು ಸ್ವ್ಯಾಪ್ ಮಾಡುತ್ತೆ, ಇಂಟರ್ಚೇಂಜ್ ಮಾಡುತ್ತೆ. ಸೊ ಆ ಥರ ಎಲ್ಲ ಎಲಿಮೆಂಟ್ಸ್ನು ಅದು ಚೆಕ್ ಮಾಡ್ಕೊತ ಹೋಗುತ್ತೆ. ಈ ಥರ ನಾವು ಏನು ಮಾಡಬೇಕು, ಇಲ್ಲಿ ಇನ್ಸರ್ಷನ್ ಸಾರ್ಟ್ ಪ್ರೋಗ್ರಾಮ್ನ ಬರಿಬೇಕು. ಇಲ್ಲಿ ಫಸ್ಟಿಗೆ ನಾವು ಅವ್ರು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಫಂಕ್ಷನ್ನ ಬರಿಬೇಕಂದ್ರೆ ಫಸ್ಟ್ ನಾವೇನು ಮಾಡಬೇಕು, ಡಿ ಎಫ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ತೀವಿ. ಡಿ ಎಫ್ ಅನ್ನೋದು ಡಿಫೈನ್. ಇಲ್ಲಿ ನಾನು ಇನ್ಸರ್ಷನ್ ಸಾರ್ಟ್ ಅಂತೇಳಿ ಬರಿತೀನಿ, ಇನ್ಸರ್ಷನ್ ಸಾರ್ಟ್ ಅರೇ. ಇದಂತೂ ಪ್ರತಿ ಪ್ರೋಗ್ರಾಮಿಗೂ ಅಂದರೆ ನಾವು ಬಬಲ್ ಸಾರ್ಟಿಗೆ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟಿಗೆ ಆಗಿರ್ಬೋದು, ಇನ್ಸರ್ಷನ್ ಸಾರ್ಟಿಗೆ ಆಗಿರ್ಬೋದು ಸೇಮ್ ಇರುತ್ತೆ. ಬಟ್ ಲಾಜಿಕಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ. ಅದನ್ನು ನೋಡ್ಕೊಂಡ್ಬಿಟ್ರೆ ಈಸಿಯಾಗಿ ನೀವು ಈ 3 ಪ್ರೋಗ್ರಾಮ್ ಕಲ್ತಂಗೆ. ಫಸ್ಟ್ ಡಿಫೈನ್ ಇನ್ಸರ್ಷನ್ ಸಾರ್ಟ್ ಅಂತೇಳಿ ನಾವೇನ್ ಮಾಡ್ತೀವಿ, ಫಂಕ್ಷನ್ನ ಡಿಕ್ಲೇರ್ ಮಾಡ್ತೀವಿ. ಈ ಫಂಕ್ಷನ್ನ ಡಿಕ್ಲೇರ್ ಮಾಡಿದ್ಮೇಲೆ ನೆಕ್ಸ್ಟ್ ಫಾರ್ ಲೂಪ್ನ ತಗೊಳ್ತೀವಿ. ಫಾರ್ ಲೂಪ್ನ ಯಾಕೆ ತಗೊಳ್ತೀವಿ ಅಂದರೆ ವಿ ಆರ್ ಯೂಸಿಂಗ್ ದ ಮೋರ್ ದ್ಯಾನ್ 1 ಎಲಿಮೆಂಟ್, ಸೊ ವಿ ಆರ್ ಕನ್ಸಿಡರಿಂಗ್ ಲೂಪಿಂಗ್ ಸ್ಟೇಟ್ಮೆಂಟ್ ದಟ್ ಈಸ್ ಫಾರ್ ಐ ಇನ್ ರೇಂಜ್ ಆಫ್ 1, ಲೆಂತ್ ಆಫ್ ಅನ್ ಅರೇ ಅಂತ ತಗೊಳ್ತೀವಿ. ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ 1 ಅಂತ ಯಾಕೆ ತಗೊಳ್ತೀವಿ ಅಂದ್ರೆ ಫಸ್ಟ್ ಎಲಿಮೆಂಟ್ ಇಂದಾನೆ ಅದು ಕಂಪೇರ್ ಮಾಡೋದ್ರಿಂದ 1, ಲೆಂತ್ ಆಫ್ ಎನ್ ಅರೇ ಇಟರೇಟ್ ಥ್ರೂ ದ ಲಿಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ಫಸ್ಟ್ ಎಲಿಮೆಂಟ್ ಇಂದ ಎಲ್ಲ ಎಲಿಮೆಂಟ್ಗೂ ಲೆಂತ್ ಆಫ್ ಅಂದ್ರೆ ಟೋಟಲ್ ಎಲಿಮೆಂಟ್ಸ್. ಸೊ ಅದಾದ್ಮೇಲೆ ಲೂಪಿಂಗ್ ಸ್ಟೇಟ್ಮೆಂಟ್ ತಗೊಂಡ್ಮೇಲೆ ನೆಕ್ಸ್ಟ್ ಒಂದು ಕೀ ಎಲಿಮೆಂಟ್ನ ತಗೊಳ್ತೀವಿ. ಕೀ ಈಸ್ ಈಕ್ವಲ್ ಟು ಅರೇ ಆಫ್ ಐ. ಅರೇ ಆಫ್ ಐ ಅಂದ್ರೆ ಫಸ್ಟಿಗೆ ಏನಿರ್ತದಲ್ಲ ಆ ಫಸ್ಟ್ ಎಲಿಮೆಂಟ್ನ ನಾವು ಕೀ ಎಲಿಮೆಂಟ್ ಅಂತೇಳಿ ತಗೊಳ್ತೀವಿ. ಆ ಕೀ ಎಲಿಮೆಂಟ್ನ ನಾವೇನ್ ಮಾಡ್ತೀವಿ, ಕಂಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅದಾದ್ಮೇಲೆ ಒಂದು ಜೆ ಅನ್ನೋ ವೇರಿಯೇಬಲ್ನ ತಗೊಳ್ತೀವಿ. ಜೆ ಇಸ್ ಈಕ್ವಲ್ ಟು i-1 ಅಂತೇಳಿ ತಗೊಳ್ತೀವಿ. i-1 ಅಂದ್ರೆ ಐ ವ್ಯಾಲ್ಯೂ 1 ಇತ್ತಪ್ಪ ಅಂದ್ರೆ 0 ಆಗುತ್ತೆ ಜೆ ವ್ಯಾಲ್ಯೂ, ಆ ಥರ. ನೆಕ್ಸ್ಟು ಇನ್ನೊಂದು ಲೂಪ್ ಸ್ಟೇಟ್ಮೆಂಟ್ ತಗೊಳ್ತೀವಿ ವೈಲ್ ಅಂತ. ವೈಲ್ ಜೆ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಯಾಕಂದ್ರೆ ಇಲ್ಲಿ ನಾವು ಐ ವ್ಯಾಲ್ಯೂನ 0 ಇದ್ದಾಗ ಐ ವ್ಯಾಲ್ಯೂ 1 ಇತ್ತು ಅಂತ ಅನ್ಕೊಂಡ್ರೆ 1 ಇತ್ತಂದ್ರೆ ಜೆ ವ್ಯಾಲ್ಯೂ ಏನಾಗುತ್ತೆ 1 - 1 0 ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ ಜೆ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಅಂಡ್ ಮತ್ತೆ ಕೀ ಎಲಿಮೆಂಟ್ ಈಸ್ ಲೆಸ್ ದ್ಯಾನ್ ಅರೇ ಆಫ್ ಜೆ ಇತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇರಬೇಕು. ನೆಕ್ಸ್ಟ್ ಕೀ ಈಸ್ ಲೆಸ್ ದ್ಯಾನ್ ಅರೇ ಆಫ್ ಜೆ ಇತ್ತಪ್ಪ ಅಂದ್ರೆ ಅವಾಗ ಏನಾಗುತ್ತೆ ಸ್ವ್ಯಾಪಿಂಗ್ ಆಗುತ್ತೆ. ಸ್ವಾಪಿಂಗ್ ಆಗಬೇಕಾದ್ರೆ ನಾವೇನ್ ಮಾಡ್ತೀವಿ, ವ್ಯಾಲ್ಯೂಸ್ನ ಇಂಟರ್ಚೇಂಜ್ ವ್ಯಾಲ್ಯೂಸ್ನ ಬರಿತೀವಿ. ಅರೇ ಆಫ್ ಜೆ ಪ್ಲಸ್ 1 ಇಸ್ ಈಕ್ವಲ್ ಟು ಅರೇ ಆಫ್ ಜೆ ಅಂತ ಬರಿತೀವಿ. ನೆಕ್ಸ್ಟು
ಜೆ ಮೈನಸ್ ಈಕ್ವಲ್ ಟು ಒನ್. ಜೆ ಮೈನಸ್ ಈಕ್ವಲ್ ಟು ಒನ್ ಅಂದರೆ ಜೆ ಇಸ್ ಈಕ್ವಲ್ ಟು ಜೆ ಮೈನಸ್ ಒನ್ ಇದ್ದಂಗೆ. ಇದನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರಿತೀವಿ. ಜೆ ಇಸ್ ಈಕ್ವಲ್ ಟು ಜೆ ಮೈನಸ್ ಒನ್ ಅಂತ ಬರಿಬೋದು, ಅಥವಾ ಜೆ ಮೈನಸ್ ಈಕ್ವಲ್ ಟು ಒನ್ ಅಂತನಾದ್ರು ಬರಿಬೋದು. ನೆಕ್ಸ್ಟ್ ಅದಾದ್ಮೇಲೆ array of j plus 1 is equal to key element. ಅಂದ್ರೆ ಇಲ್ಲಿ ನಾವು ಇಂಟರ್ಚೇಂಜ್ ಮಾಡಿದ್ವಿ. array of j plus 1 is equal to array of j ಅಂತ ಮಾಡಿದ್ವಿ. ನೆಕ್ಸ್ಟ್ ವ್ಯಾಲ್ಯೂ ಇಂಟರ್ಚೇಂಜ್ ಆಯ್ತು ಅಂದ್ರೆ array of j ಏನಿರುತ್ತೋ ಅದು array of j plus 1 ಗೆ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, j ವ್ಯಾಲ್ಯೂ ಒಂದು ಲೆಸ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ array of j plus 1 is equal to key element. ಕೀ ಎಲಿಮೆಂಟ್ ಚೇಂಜ್ ಆಗುತ್ತೆ. ಚೇಂಜ್ ಆದ್ಮೇಲೆ ಇಷ್ಟು ವರ್ಕ್ ಆಗುತ್ತೆ. ಇದು ಇನ್ಸರ್ಷನ್ ಸಾರ್ಟ್ ಲಾಜಿಕ್. ನಾವು ಬಬಲ್ ಸಾರ್ಟ್ ಹೆಂಗೆ ಮಾಡ್ತೀವೋ, ಸೆಲೆಕ್ಷನ್ ಸಾರ್ಟ್ ಹೆಂಗೆ ಮಾಡ್ತೀವೋ ಅದೇ ರೀತಿ ಇನ್ಸರ್ಷನ್ ಸಾರ್ಟ್ಗೆ ಈ ತರ ಲಾಜಿಕ್ ಬರಿಬೇಕು. ನೆಕ್ಸ್ಟ್ ಇದಾದ್ಮೇಲೆ ಏನ್ ಮಾಡಬೇಕು, ಇನ್ಪುಟ್ ಲಿಸ್ಟ್. ಸೇಮ್ ನಾವು ಬಬಲ್ ಸಾರ್ಟ್ ಅಲ್ಲಿ ಸೆಲೆಕ್ಷನ್ ಸಾರ್ಟ್ ಅಲ್ಲಿ ತಗೊಂಡ್ವಲ್ಲ, ಇನ್ಪುಟ್ ಲಿಸ್ಟ್ ತಗೊಳಕ್ಕೆ ನಾವೇನ್ ಮಾಡ್ತೀವಿ, ಇನ್ಪುಟ್ ಫಂಕ್ಷನ್ ನ ಬರಿತೀವಿ. ಡಿಫೈನ್ ಇನ್ಪುಟ್ ಲಿಸ್ಟ್ ಫಂಕ್ಷನ್. ಅರೇ ARR is equal to blank ಲಿಸ್ಟ್ ತಗೊಂತೀವಿ. ಸೇಮ್ ಕಾನ್ಸೆಪ್ಟ್. ನೆಕ್ಸ್ಟ್ n is equal to int input of enter the number of elements. ಎಷ್ಟು ಎಲಿಮೆಂಟ್ಸ್ ಬೇಕು ಅನ್ನೋದನ್ನ ನಾವು ಲಿಸ್ಟಿಗೆ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಫಾರ್ ಲೂಪ್ ಫಾರ್ ಐ ಇನ್ ರೇಂಜ್ ಆಫ್ ಎನ್, ಅಂದ್ರೆ ಟೋಟಲ್ ಆಗಿ ಮೋರ್ ದ್ಯಾನ್ ಒನ್ ಎಲಿಮೆಂಟ್ ತಗೊಳೋದ್ರಿಂದ ಲೂಪಿಂಗ್ ಸ್ಟೇಟ್ಮೆಂಟ್ ನ ಬರಿತೀವಿ. ನೆಕ್ಸ್ಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು ಇಂಟ್ ಇನ್ಪುಟ್ ಆಫ್ ಎಂಟರ್ ದ ಎಲಿಮೆಂಟ್. ಎಲಿಮೆಂಟ್ ನ ಎಂಟ್ರಿ ಮಾಡ್ರಿ ಅಂತ ಕೊಡ್ತೀವಿ. ಎಂಟ್ರಿ ಎಲಿಮೆಂಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ, ಅಪೆಂಡ್ ಫಂಕ್ಷನ್. ಅಪೆಂಡ್ ಫಂಕ್ಷನ್ ಯೂಸ್ ಮಾಡಿಕೊಂಡು ವ್ಯಾಲ್ಯೂಸ್ ನ ಲಿಸ್ಟಿಗೆ ಆಡ್ ಮಾಡ್ಕೊಂತ ಹೋಗ್ತೀವಿ. ಅರೇ ಡಾಟ್ ಅಪೆಂಡ್ ಎಲಿಮೆಂಟ್ ಅಂದ್ರೆ ಈ ಎಲಿಮೆಂಟ್ ಏನ್ ಕೊಟ್ಟಿರ್ತೀವೋ ಆ ಎಲಿಮೆಂಟ್ ಏನ್ ಹಾಕಂತ ಹೋಗುತ್ತೆ, ಅರೆಗೆ ಆಡ್ ಹಾಕಂತ ಹೋಗುತ್ತೆ. ನೆಕ್ಸ್ಟ್ ರಿಟರ್ನ್ ಅರೇ. ಇದು ಎಲ್ಲಾ ಸಾರ್ಟಿಂಗ್ ಟೆಕ್ನಿಕ್, ಬಬಲ್ ಸಾರ್ಟಿಂಗ್ ಆಗಿರ್ಬೋದು, ಸೆಲೆಕ್ಷನ್ ಸಾರ್ಟಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಈ ಇನ್ಪುಟ್ ಲಿಸ್ಟ್ ಫಂಕ್ಷನ್ ಅನ್ನೋದು ಸೇಮ್ ಇರುತ್ತೆ. ನೆಕ್ಸ್ಟ್ ಕೆಳಗೆ ಏನ್ ಫಂಕ್ಷನ್ ಕಾಲ್ ಮಾಡ್ತೀವಲ್ಲ ಅದು ಸೇಮ್ ಇರುತ್ತೆ. ಇಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಚೇಂಜಸ್ ಆಗುತ್ತೆ, ಅದನ್ನ ನೋಡ್ಕೊಂಡ್ಬಿಟ್ರೆ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀವಿ, ಈಗ ಇನ್ಪುಟ್ ಲಿಸ್ಟ್ ಆಯ್ತು. ನೆಕ್ಸ್ಟ್ ಫಂಕ್ಷನ್ ಅಂದ್ರೆ ಡಿಸ್ಪ್ಲೇ ಮಾಡ್ತೀವಿ. ಯಾವ್ದನ್ನ, ಅರೇ ಎಲಿಮೆಂಟ್ಸ್ ಅಥವಾ ಅರೇ ಲಿಸ್ಟ್. ಅರೇ ಇನ್ಪುಟ್ ಲಿಸ್ಟ್ ಪ್ರಿಂಟ್ ಒರಿಜಿನಲ್ ಲಿಸ್ಟ್ ಯಾವ್ದಿರುತ್ತೋ ಅದನ್ನ ಪ್ರಿಂಟ್ ಮಾಡ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಇನ್ಸರ್ಷನ್ ಸಾರ್ಟ್ ನ ಕಾಲ್ ಮಾಡ್ತೀವಿ. ಇನ್ಸರ್ಷನ್ ಸಾರ್ಟ್ ಆಫ್ ಅರೇ ಇಸ್ ಈಕ್ವಲ್ ಟು ಅಂತ ಬರೆದು ನೆಕ್ಸ್ಟ್ ಪ್ರಿಂಟ್ ಸಾರ್ಟೆಡ್ ಲಿಸ್ಟ್ ಅಂತ ಬರೀತೀವಿ. ಇಷ್ಟು ಬರೆದಾದ್ಮೇಲೆ ನಾವು ಪ್ರೋಗ್ರಾಮ್ನ ಸೇವ್ ಮಾಡ್ತೀವಿ. ಪ್ರೋಗ್ರಾಮ್ನ ಸೇವ್ ಮಾಡಿದ್ಮೇಲೆ ಪ್ರೋಗ್ರಾಮ್ನ ರನ್ ಮಾಡ್ತೀವಿ. ರನ್ ಮಾಡಿದಾಗ ಅದೇನು ಕೇಳುತ್ತೆ ನಮಗೆ, ಎಂಟರ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್. 5 ಎಲಿಮೆಂಟ್ಸ್ ಅಂತ ಕೊಡ್ತೀನಿ. 5 ಕೊಟ್ಟಾಗ ನಮ್ಗೆ ಏನು ಕೊಡುತ್ತದು, ಎಂಟರ್ ದ ಎಲಿಮೆಂಟ್ ಅಂತ ಕೇಳುತ್ತೆ. ಇಲ್ಲಿ ನಾನು ಫಸ್ಟಿಗೆ 25, ನೆಕ್ಸ್ಟು 15, ನೆಕ್ಸ್ಟು 10, ನೆಕ್ಸ್ಟು 50, ನೆಕ್ಸ್ಟು 45 ವ್ಯಾಲ್ಯೂಸ್ ಏನು ಬೇಕಾದ್ರೂ ಕೊಡ್ಬೋದು. ಈಗೇನಾಯ್ತು, ಟೋಟಲ್ 5 ಎಲಿಮೆಂಟ್ಸ್ ನ ಎಂಟರ್ ಮಾಡಿದೆ. 5 ಎಲಿಮೆಂಟ್ಸ್ ನ ಎಂಟರ್ ಮಾಡಿದ ತಕ್ಷಣ ಎಂಟರ್ ಕೊಟ್ರೆ ಅದೇನ್ ಕೊಡುತ್ತೆ, ಒರಿಜಿನಲ್ ಲಿಸ್ಟ್ ನಾವೇನ್ ಎಂಟರ್ ಮಾಡ್ತೀವೋ ಅದನ್ನ ಕೊಡುತ್ತೆ. 25, 15, 10, 50, 45 ಅಂತ. ನೆಕ್ಸ್ಟ್ ಸಾರ್ಟೆಡ್ ಲಿಸ್ಟ್ ಯೂಸಿಂಗ್ ಇನ್ಸರ್ಷನ್ ಸಾರ್ಟ್ ಮೆಥಡ್ 10, 15, 25, 45, 50 ಈ ತರ ನಮಗೆ ಸಾರ್ಟ್ ಆಗುತ್ತೆ. ಇದು ಸಾರ್ಟಿಂಗ್ ಟೆಕ್ನಿಕ್ ವಿಡಿಯೋ. ಸೊ ಇಲ್ಲಿ ಫಸ್ಟಿಗೆ ನೋಡ್ರಿ, ಇದು ಮಾತ್ರ ನಿಮ್ಗೇನಾಗುತ್ತೆ, ಬಬಲ್ ಸಾರ್ಟ್ದು, ಸೆಲೆಕ್ಷನ್ ಸಾರ್ಟ್ದು, ಇನ್ಸರ್ಷನ್ ಸಾರ್ಟ್ದು ಚೇಂಜಸ್ ಆಗ್ತವೆ. ಇನ್ನು ಉಳಿಕಿದೆಲ್ಲ ಇದೆಲ್ಲ ಸೇಮ್ ಇರುತ್ತೆ. ಇಷ್ಟು ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ 3 ಪ್ರೋಗ್ರಾಮ್ನು ಕಲ್ತಂಗೆ.